ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಂಗಭದ್ರಾ ಡ್ಯಾಂನ ಹೊಸ ಕ್ರಸ್ಟ್ ಗೇಟ್ ಅನ್ನ ವೀಕ್ಷಿಸಿದ್ದಾರೆ ರಾಮಲಿಂಗಾರೆಡ್ಡಿ. ಜಲಾಶಯದ ಹೊಸ ಗೇಟ್ ಜೂನ್ 25ಕ್ಕೆ ಲೋಕಾರ್ಪಣೆ ಆಗಲಿದೆ. ಹಾಗಾಗಿ ಇದರ ವೀಕ್ಷಣೆಗಾಗಿ ರಾಮಲಿಂಗಾರೆಡ್ಡಿ ಅವರು ತೆರಳಿದ್ರು. ಸಿಎಂ ಡಿಕೆ ಶಿವಕುಮಾರ್, ಆಂಧ್ರ ಸಿಎಂ, ತೆಲಂಗಾಣ ಸಿಎಂ ಭಾಗಿಯಾಗ್ತಾರೆ ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ. ಕೇಂದ್ರ ಜಲಸಂಪನ್ಮೂಲ ಸಚಿವರಾದಂಥ ಇವರು ರಾಮಲಿಂಗಾರೆಡ್ಡಿ ಅವರು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಸಂಪೂರ್ಣವಾಗಿ ಇದರ ಬಗ್ಗೆ ವೀಕ್ಷಣೆಯನ್ನ ಮಾಡಿದ್ದಾರೆ. ತುಂಗಭದ್ರಾ ಡ್ಯಾಂ ಬಳಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಇದರ ಬಗ್ಗೆ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಹೊಸದಾಗಿ ಓಪನ್ ಆಗ್ತಾ ಇದೆ, ಲೋಕಾರ್ಪಣೆಗೊಳ್ತಾ ಇದೆ ಜೂನ್ 25ಕ್ಕೆ. ಹಾಗಾಗಿ ಇದರ ಭಾಗವಾಗಿ ರಾಮಲಿಂಗಾರೆಡ್ಡಿ ಅವರು ಕ್ರಸ್ಟ್ ಗೇಟ್ ವೀಕ್ಷಣೆಗೆ ಅಂತ ತೆರಳಿದ್ರು. ಇನ್ನೇನು ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಸಿಎಂ ಆದಂತ ಡಿಕೆ ಶಿವಕುಮಾರ್ ಅವರು, ಆಂಧ್ರ ಸಿಎಂ, ತೆಲಂಗಾಣ ಸಿಎಂ ಕೂಡ ಭಾಗಿಯಾಗ್ತಿದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಇದರ ವೀಕ್ಷಣೆಯನ್ನ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಕೇಂದ್ರ ಜಲಸಂಪನ್ಮೂಲ ಸಚಿವರಾದಂಥ ಬೆನ್ನಲ್ಲೇ ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಸಂಪೂರ್ಣವಾಗಿ ಎಲ್ಲ ಪರಿಶೀಲನೆಯನ್ನು ನಡೆಸಿರುವಂಥದ್ದು. ರಾಜಶೇಖರ್ MP ಅವರಿದ್ದಾರೆ, ನಮ್ಮ ವಿಶ್ವನಾಥ್ ರೆಡ್ಡಿ ನಮ್ಮ ಜಲಸಂಪನ್ಮೂಲ ಇಲಾಖೆಯ ಅಡ್ವೈಸರು, ಮತ್ತು ನಾನು ಶಿವಕುಮಾರ್ ಅವರಿಬ್ಬರು ಕೂಡ ಕೇಂದ್ರದ ಜಲಶಕ್ತಿ ಅಂದರೆ ಇರಿಗೇಷನ್ ಮಿನಿಸ್ಟರ್ ಅವ್ರನ್ನ ಭೇಟಿ ಮಾಡಿದ್ವಿ ಪಾಟೀಲ್ರಿಗೆ. ಆ ಸಂದರ್ಭದಲ್ಲಿ ಕೆಲವು ವಿಚಾರಗಳೆಲ್ಲ ಮಾತಾಡಿದ್ವಿ. ಅದು ಕಾವೇರಿ ಕಣಿವೆದಿರ್ಬೋದು, ಕೃಷ್ಣದಿರ್ಬೋದು, ಭದ್ರಾದಿರ್ಬೋದು, ಮತ್ತು ಅನೇಕ ವಿಚಾರಗಳನ್ನೆಲ್ಲ ಮಾತಾಡಾದ್ಮೇಲೆ ಮತ್ತಿಲ್ಲಿ ತುಂಗಭದ್ರಾ ಇದು ಪ್ರಾಧಿಕಾರದವರು 19ನೇ ಗೇಟು ರಿಪ್ಲೇಸ್ ಮಾಡಿದ್ದು, ಮತ್ತು ಅದಾದಮೇಲೆ 50 ವರ್ಷಕ್ಕಿಂತ ಹಿಂದೆ ಹಾಕಿರ್ತಕ್ಕಂಥ ಎಲ್ಲ ಗೇಟ್ಗಳು ಕೂಡ ಬದಲಾವಣೆ ಆಗಿತ್ತು. 73 ಇಯರ್ಸ್ 73 ವರ್ಷದ ಹಿಂದೆ ಹಾಕಿತ್ತಂತ ಗೇಟ್ಗಳು ಎಲ್ಲ ಹಳೇದಾಗಿತ್ತು ಅಂತ ಎಲ್ಲಾನು ಕೂಡ ಈಗ ಬದಲಾವಣೆ ಮಾಡಿದ್ದಾರೆ, ಹೊಸದು ಹಾಕಿದ್ದಾರೆ. ಅದಕ್ಕೆ ಒಂದು ಕಾರ್ಯಕ್ರಮ